ಹೆಲೋ, ನಮಸ್ತೆ, ನಮಸ್ಕಾರ. ನೀವು ನೋಡ್ತಿರುವಂತಹ ಚಾನಲ್ ಸ್ಪಿರಿಚುವಲ್ ಕ್ರೂಸ್. ನಾನು ನಿಮ್ಮ ಅಶ್ಮಿತ್ ಶಾಂತಿ. ಪ್ರೀತಿಯ ವೀಕ್ಷಕ ಬಾಂಧವರೆಲ್ಲರಿಗೂ ನಮಸ್ಕಾರ. ನಾನು ಸಾಕಷ್ಟು ಸಮಯದಿಂದ ನಾನು ವೀಡಿಯೋಗಳು ಮಾಡಿಲ್ಲ ನನ್ನ ಯೂಟ್ಯೂಬಲ್ಲಿ, ಯಾಕೆಂದರೆ ಸುಮಾರು ಘಟನೆಗಳು ಆಗಿತ್ತು. ಒಂದು ನನ್ನ ಅಜ್ಜಿದು ಡೆತ್ ಆಗಿತ್ತು ಮತ್ತು ನಾನು ಸ್ವಲ್ಪ ಸಮಯ ಅನಾರೋಗ್ಯದಲ್ಲಿದ್ದೆ. ಓಕೆ, ಮತ್ತು ನಾನು ರಿಕವರ್ ಆಗಿತ್ತು. ಹಾಗಿದ್ದಾಗ ನಾನು ನವರಾತ್ರಿಯಲ್ಲಿ ನನಗೆ ತುಂಬ ಜನ ಮುಂಚೆ ಇವತ್ತಿನ ವಿಡಿಯೋ ನಾನು ವಿಚಾರ ಹೇಳ್ತೇನೆ ನಿಮಗೆ. ಏಕೆಂದರೆ ನನಗೆ ಸುಮಾರು ಜನ ಕೇಳ್ತಾಯಿದ್ರು ಯಾವಾಗಲೂ, ಸರ್ ನಮಗೆ ಒಂದು ವೇಳೆ ದೃಷ್ಟಿ ಇದ್ದರೆ ಅಥವಾ ನಮಗೆ ಪದೇ ಪದೇ ದೃಷ್ಟಿ ಆಗುತ್ತೆ, ನೆಗೆಟಿವಿಟಿ ಬರುತ್ತೆ, ಭೂತ ಪ್ರೇತಗಳ ಭಯ, ಮಾಟ ಮಂತ್ರ ಯಾರಾದರೂ ಮಾಡಿದರೆ ಅಂತ ಭಯ, ಬ್ಲ್ಯಾಕ್ ಮ್ಯಾಜಿಕ್ಕಿದ್ದು ಭಯ. ಓಕೆ, ಮಾಟ ಮಂತ್ರ ಮಾಡಿರ್ತಾರೆ, ದೃಷ್ಟಿ ಮಾಡಿರ್ತಾರೆ, ನಕಾರದ ಶಕ್ತಿ ಮಾಡಿರ್ತಾರೆ. ಒಂದು ಬಾರಿ ನಾವು ನೆಗೆಟಿವಿಟಿ ತೆಗೆದರೆ, ದೃಷ್ಟಿಯನ್ನು ತೆಗೆದರೆ ಮತ್ತೊಮ್ಮೆ ನಮಗೆ ದೃಷ್ಟಿಯನ್ನು ಹಾಕ್ತಾರೆ ಅಥವಾ ಏನಾದರೂ ಬ್ಲ್ಯಾಕ್ ಮ್ಯಾಜಿಕನ್ನು ಮಾಡ್ತಾರೆ ಅನ್ನುವಂಥ ಪ್ರಶ್ನೆಗಳು ನನಗೆ ತುಂಬ ಬರ್ತಾ ಇತ್ತು. ಸೊ ನಾನು ತುಂಬ ಜನ ಹೇಳ್ತಿದ್ದೆ, ನಾನು ಸ್ವಲ್ಪ ಸಮಯದಲ್ಲಿ ನಾನು ನಿಮಗೆ ರಕ್ಷೆಯನ್ನು ಕೊಡ್ತೇನೆ, ರಕ್ಷಣೆಯನ್ನು ಮಾಡ್ತೇನೆ ಅಂತ ನಾನು ಹೇಳ್ತಾ ಇದ್ದೆ. ಹಾಗಾಗಿ ನಾನು ಈಗ ನವರಾತ್ರಿಯಲ್ಲಿ ಅನಿಸುತ್ತೆ ಸಮಯ ಕೊಡು ಬಂದಿದೆ. ಓಕೆ, ನಿಮಗೆ ರಕ್ಷೆ ಎಲ್ಲ ಕೊಡಬೇಕು ಅಂತ. ಸೊ ಯಾರಿಗಾದರೂ ಈ ರೀತಿ ತೊಂದರೆಗಳು ಇದ್ದರೆ ನಾನು ಈ ರೀತಿಯ ರಕ್ಷೆಗಳನ್ನು ನಾನು ಮಾಡಿದ್ದೆ. ಇಲ್ಲಿ ನೋಡಿ, ಇದು ಪಂಚಲೋಹದಲ್ಲಿ ನಾನು ಮಾಡಿಸಿರುವಂಥದ್ದು. ಪಂಚಲೋಹ. ಓಕೆ, ಇದರಲ್ಲಿ 5 ಮೆಟಲ್ಗಳು ಇದೆ, ಪಂಚಲೋಹ. ಹಾಗಾಗಿ ಪಂಚಲೋಹದಲ್ಲಿ ನಾವೇನು ಮಾಡ್ತೇವೆ, ಪ್ರತ್ಯೇಕ, ಈಗ ನೀವು ನನಗೆ ಇದು ಬೇಕು ಅಂತ ಹೇಳಿದರೆ ಇದರ ಕಾಸ್ಟ್ ನಾನು ಹೇಳ್ತೇನೆ, ಎಷ್ಟು ನಾನು ಚಾರ್ಜ್ ಮಾಡ್ತೇನೆ ಅಂತ. ಆದರೆ ಮೊದಲು ನೀವು ವಿಚಾರ ತಿಳಿಯಿರಿ. ಪಂಚಲೋಹದಲ್ಲಿ, ಪಂಚಲೋಹ ಯಾಕೆ ಅಂತ ಹೇಳ್ತೇನೆ. ಸೊ ಇದು ನೋಡಲಿಕ್ಕೆ ನಿಮಗೆ ಬೆಳ್ಳಿಯಾಗಿ ಕಾಣುತ್ತೆ, ಆದರೆ ಇದು ಬೆಳ್ಳಿ ಅಲ್ಲ. ಬೆಳ್ಳಿ ಪ್ರಮಾಣ ಜಾಸ್ತಿ ಇದೆ, ಅದರ ಜೊತೆಗೆ ಪಂಚಲೋಹಗಳ ಮಿಶ್ರಣ ಇದೆ. ಓಕೆ, ಅದನ್ನು ನಾವು ಮಾಡಿಸಿರುವಂಥದ್ದು. ಹಾಗಿದ್ದಾಗ ಇದು ನಾವು ಹೇಗೆ ಮಾಡ್ತೇವೆ ಅಂತ ನಿಮಗೆ ಹೇಳ್ತೇವೆ. ನೋಡಿ, ಒಂದು ನಿಮಗೆ ರಕ್ಷೆ ಮಾಡಬೇಕು ಅಂತಂದರೆ ಅದು ಈಸಿ ಕೆಲಸ ಅಲ್ಲ. ನಾನು ದಿನಕ್ಕೆ, ಇವತ್ತಿಗೆ ಕೂಡ ನಾನು ದಿನಕ್ಕೆ ರಕ್ಷೆ ಮಾಡೋದು 1 ಅಥವಾ 2, ಜಾಸ್ತಿ ಇಲ್ಲ. ಓಕೆ, ನಾರ್ಮಲಿ ಒಂದೇ ಮಾಡೋದು, ಜಾಸ್ತಿ ಆ ಥರ ಜನ ಬಂದರೆ 2 ಮಾಡ್ತೀನಿ, ದಿನಕ್ಕೆ ಜಾಸ್ತಿ ಇಲ್ಲ. ಯಾಕೆಂದರೆ ರಕ್ಷೆಯನ್ನು ಮಾಡುವಾಗ ನಾವು ಯಾರಿಗೆ ನಾವು ರಕ್ಷೆಯನ್ನು ಮಾಡ್ತಿದ್ದೇವೆ, ನಿಮ್ಮ ಹೆಸರಿನಲ್ಲಿ ನಾವು ಸಂಕಲ್ಪವನ್ನು ತಗೋತೇವೆ. ಓಕೆ, ನಿಮ್ಮ ಹೆಸರಲ್ಲಿ ನಾವು ಸಂಕಲ್ಪ ತಗೋತೇವೆ. ಅಂದರೆ ಎಕ್ಸಾಂಪಲ್, ನನಗೆ ಅಶ್ಮಿತ್, ನನ್ನ ಹೆಸರು ಅಶ್ಮಿತ್ ಅಲ್ಲ, ನನ್ನ ನಕ್ಷತ್ರ, ನನ್ನ ಹೆಸರು ಅಶ್ಮಿತ್, ಇವರ ಹೆಸರಲ್ಲಿ, ನನ್ನ ಹೆಸರಲ್ಲಿ ನಾನು ಇಂತಹ ದೇವರ ಮಂತ್ರಗಳನ್ನು ಪಠನೆ ಮಾಡಿಬಿಟ್ಟು ನಿಮಗೆ ನಿಮ್ಮ ಹೆಸರಲ್ಲಿ ರಕ್ಷೆ ಮಾಡಿ, ಅಂದರೆ ಇದನ್ನೇನು ಮಾಡ್ತೇವೆ, ಇದನ್ನು ಓಪನ್ ಮಾಡ್ತೇವೆ. ಓಕೆ, ಇದು ಓಪನ್ ಮಾಡಿಬಿಟ್ಟು ಇದರ ಒಳಗೆ ನಾವು ರಕ್ಷೆಯ ನಿಮ್ಮ ವಿಭೂತಿಯಾಗಿರಲಿ, ನಾವು ಅರ್ಚನೆ ಮಾಡಿದ ವಿಭೂತಿ ಮತ್ತು ಕುಂಕುಮಗಳನ್ನು ನಾವು ಹಾಕ್ತೇವೆ. ಮತ್ತು ಕೇವಲ ಅದು ಮಾತ್ರ ಅಲ್ಲ. ಓಕೆ, ವಿಭೂತಿ ಕುಂಕುಮ ಮಾತ್ರ ಅಲ್ಲ, ನಾವು ಇದನ್ನು ನಮ್ಮ ಬಾಯಿ ಹತ್ತಿರ ಇಟ್ಟುಬಿಟ್ಟು ಅದಕ್ಕೆ ತಕ್ಕಂಥ ಬೀಜ ಮಂತ್ರಗಳು ಪಠನೆ ಮಾಡೋದು ಇದೆ. ಓಕೆ, ಬೀಜ ಮಂತ್ರಗಳು, ನಮಗೆ ದೀಕ್ಷೆ ಮಂತ್ರಗಳು. ಓಕೆ, ನಾನು ಯಾವ ಮಂತ್ರಗಳೆಲ್ಲ ಹೇಳ್ತೇನೆ ನಿಮಗೆ ಮುಂದೆ. ಅದೆಲ್ಲ ಮಂತ್ರ ನಾರ್ಮಲ್ ಪಠನೆ ಮಾಡಬಾರ್ದು, ಗುರುವಿನ ದೀಕ್ಷೆಯಲ್ಲೇ ಮಾಡಬೇಕು. ಕೆಲವು ಮಂತ್ರಗಳು ಮಾತ್ರ, ಎಲ್ಲ ಮಂತ್ರಗಳು ನಾರ್ಮಲಿ ಹೇಳ್ಬೋದು. ನೀವು ಕಾಳಿದು ಮಂತ್ರ ಕೂಡ ಹೇಳ್ಬೋದು, ಆದರೆ ಕಾಳಿದು ಮಂತ್ರದಲ್ಲಿ ಕೂಡ ಮತ್ತೆ ಗುರು ದೀಕ್ಷೆ ಕೊಟ್ಟಂಥ ಮಂತ್ರಗಳು ಬೇರೆ ಇರುತ್ತೆ. ಓಕೆ, ಅದನ್ನು ಕೆಲವೊಂದು ನಿಮಗೆ ಗೊತ್ತಿದ್ದಲ್ಲೇ ಮಾಡಬೇಕು. ಏನು ಮಾಡ್ತೇವೆ, ಮೊದಲು ನಾವು ಬೀಜ ಮಂತ್ರ ಪಠನೆ ಮಾಡ್ತೇವೆ ಮತ್ತು ರಕ್ಷೆಗೆ ಬೇಕಂತ ವಿಭೂತಿ ಅಥವಾ ಕುಂಕುಮಗಳನ್ನ ಹಾಕ್ತೇವೆ. ಮತ್ತೊಮ್ಮೆ ಬೀಜ ಮಂತ್ರಗಳು ನಾವು ಪಠನೆ ಮಾಡ್ತೇವೆ. ಬೀಜ ಮಂತ್ರಗಳು ಮಾಡಿ ಹೇಳಿ ಮತ್ತೆ ಅದನ್ನು ಬಂದ್ ಮಾಡ್ತೇವೆ. ಓಕೆ, ಬೀಜ ಮಂತ್ರಗಳು ಹೇಳಿ ಅದನ್ನು ಒಳಗೆ ಅದರ ಪವರನ್ನು ಹಾಕಿಬಿಟ್ಟು ಕ್ಲೋಸ್ ಮಾಡ್ತೇವೆ. ನಾವು ಕ್ಲೋಸ್ ಮಾಡಿಬಿಟ್ಟು ನಿಮಗೆ ನಾವು ಬೇಕಾದರೆ ಕಳಿಸ್ತೇವೆ. ಓಕೆ, ಹಾಗಿದ್ದಾಗ ಈ ಮಂತ್ರಗಳು ತುಂಬ ವಿಶೇಷವಾದ ಮಂತ್ರಗಳು. ಓಕೆ, ಅಂದರೆ ನಮ್ಮಲ್ಲಿ ಅಘೋರ ಸುರಕ್ಷಣಾ ಮಂತ್ರಗಳು, ನಾರ್ಮಲಿ ಅಘೋರ ಮಂತ್ರ ಬೇರೆ, ನಾವು ಪಠನೆ ಮಾಡೋ ಅಘೋರ ಮಂತ್ರ ಬೇರೆ. ಅದರಲ್ಲಿ ಮಲಯಾಳ ಮಿಕ್ಸ್ ಎಲ್ಲ ಇರುತ್ತೆ. ತುಂಬ ತಾಂತ್ರಿಕ ಪದ್ಧತಿಯಲ್ಲಿ ಮಾಡುವಂಥದ್ದು.
ನಿಮಗೆ ತುಂಬ ಪವರ್ಫುಲ್ ಇರುತ್ತೆ ಆ ಮಂತ್ರಗಳು. ಓಕೆ, ಅದರಲ್ಲಿ ನಿಮಗೆ ಯಾಕಂದರೆ ನಾನು ನೋಡಿದ ಮಂತ್ರಗಳೇನಿದೆ, ನಾನು ಹೇಳೋ ಮಂತ್ರಗಳೇನಿದೆ, ಆ ಮಂತ್ರಗಳು ಯಾವುದೇ ಪುಸ್ತಕದಲ್ಲಿ ಇಲ್ಲ. ಅದು ಗುರುಮುಖಿಯಿಂದ ಬಂದಂಥ ಮಂತ್ರಗಳು, ಅಘೋರ ಮಂತ್ರಗಳು. ಓಕೆ, ಯಾವುದೇ ಬುಕ್ಕಲ್ಲಿ ನಾರ್ಮಲ್ ಅಘೋರ ಮಂತ್ರ ಅಲ್ಲ, ಇದು ಸಂಸ್ಕೃತವಾದ ಅಘೋರ ಮಂತ್ರ, ನಾರ್ಮಲ್ ವೇದ ಮಂತ್ರ ಅಲ್ಲ. ನಾವು ನಮ್ಮ ಗುರುಮುಖಿಯಿಂದ ಬಂದಂಥ ಅಘೋರ ಮಂತ್ರಗಳು ಇದು, ಆಯಿತಾ. ಮತ್ತು ನಮ್ಮ ಕೆಲವೊಂದು ರಕ್ಷೆಗೆ ಅಂತಲೇ ಬೇರೆ ಮಂತ್ರಗಳು ಇದೆ. ಓಕೆ, ರಕ್ಷೆಗೆ ಅಂತಲೇ ಬೇರೆ ಮಂತ್ರಗಳು ಇದೆ, ಅದು ನಾವು ಹೇಳ್ತೇವೆ. ಆನಂತರ ನನ್ನ ಆರಾಧ್ಯ ದೇವಿ ನಿಮ್ಗೆ ಗೊತ್ತಿದೆ ಭದ್ರಕಾಳಿ. ಓಕೆ, ಭದ್ರಕಾಳಿದು ಅನೇಕ ಕವಚ ಪಾರಾಯಣಗಳು, ಚಂಡೀದು ಪಾರಾಯಣ. ಓಕೆ, ಭದ್ರಕಾಳಿ ಪಾರಾಯಣ, ಚಂಡಿ ಪಾರಾಯಣ, ಕಾಳಿ ಪಾರಾಯಣ, ಮಹಾಕಾಳಿ ಪಾರಾಯಣ, ಭದ್ರಕಾಳಿ ಪಾರಾಯಣ, ದಕ್ಷಿಣ ಕಾಳಿ ಪಾರಾಯಣ. ಓಕೆ, ಆನಂತರ ಈ ರೀತಿ ನಾವು ತುಂಬ ಬೇರೆ 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 ಕವಚ ಪಾರಾಯಣ, ದೇವಿ ಪಾರಾಯಣ ಎಲ್ಲ ಮಾಡಿಬಿಟ್ಟು, ನಮ್ಮ ದೀಕ್ಷಾ ಮಂತ್ರಗಳೇನಿದೆ ಅದನ್ನು ಭದ್ರಕಾಳಿದೆಲ್ಲ ಪಾರಾಯಣ ಮಾಡಿಬಿಟ್ಟು ನೇಮ್ ಪ್ರೊಟೆಕ್ಷನ್ ಮಾಡಿ ಬಂದ್ ಮಾಡಿ ಇದನ್ನು ಕಳಿಸುವಂಥದ್ದು. ಓಕೆ, ಹಾಗಾಗಿ ಇದು ನಿಮ್ಮ ಹತ್ರ ಇದ್ದರೆ, ಇದು ನೀವು ನಿಮ್ಮ ಕುತ್ತಿಗೆ ಧಾರಣೆ ಮಾಡಿದ್ದರೆ ಎಷ್ಟು ಸಮಯಕ್ಕೆ ನಿಮಗೆ ಭೂತ ಪ್ರೇತಗಳು, ಮಾಟ ಮಂತ್ರಗಳು, ದೃಷ್ಟಿಗಳು ಇಂದ ಪ್ರೊಟೆಕ್ಷನ್ ಆಗುತ್ತೆ ಅಂತ ನೀವು ಕೇಳಿದರೆ, ನನ್ನ ಲೆಕ್ಕಾಚಾರದಲ್ಲಿ ಎಲ್ಲ ಈ ಥರದ ಯಾವುದೇ ಕವಚ ಯಾರೇ ಕೊಟ್ಟರು ಕೂಡ ಅದಕ್ಕೆ ವ್ಯಾಲಿಡಿಟಿ ಅನ್ನುವುದು ಇರುತ್ತೆ. ದೇರ್ ಇಸ್ ಸಮ್ ವ್ಯಾಲಿಡಿಟಿ ಫಾರ್ ಎವ್ರಿಥಿಂಗ್. ಓಕೆ, ಎಕ್ಸಾಂಪಲ್, ನೀವು ಮನೆಯಲ್ಲಿ ಗೃಹ ಪ್ರವೇಶ ಮಾಡಿದರೆ ಅದರ ವ್ಯಾಲಿಡಿಟಿ 12 ವರ್ಷ ಮಾತ್ರ. ದೇವಸ್ಥಾನದ ಬಿಂಬ ನಾವು ಪ್ರತಿಷ್ಠೆ ಮಾಡ್ತೀವಲ್ಲ, ಅದಕ್ಕೆ ಕೂಡ 12 ವರ್ಷ ಮಾತ್ರ ವ್ಯಾಲಿಡಿಟಿ. ಹಾಗೆಯೇ ಪಂಚಲೋಹ ಏನಿದೆ, ಇದು ನಾವು ಒಂದು ಬಾರಿ ನಿಮಗೆ ಮಾಡಿಕೊಟ್ಟರೆ 1.5 ವರ್ಷದಿಂದ 2 ವರ್ಷ ಏನಾಗೋದಿಲ್ಲ. ಒಂದು 3-4 ಗ್ರಹಣ ಆದ ಮೇಲೆ ಅದರ ಪವರ್ ಕಡಿಮೆ ಆಗುತ್ತೆ. ಅಪಾರ್ಟ್ ಫ್ರಮ್ ದ್ಯಾಟ್ 1.5 ವರ್ಷದಿಂದ 2 ವರ್ಷ, ನೀವು 2 ವರ್ಷ ಅಂದ್ಕೊಳ್ಳಿ ಸದ್ಯಕ್ಕೆ. ಓಕೆ, 2 ಇಯರ್ಸ್ವರೆಗೆ ಏನೂ ಆಗೋದಿಲ್ಲ, ಪ್ರೊಡಕ್ಷನ್ ಗಟ್ಟಿ ಇರುತ್ತೆ. ಮತ್ತು ಆಫ್ಟರ್ ನೀವು 1.5 or 2 ಇಯರ್ಸ್ ನಂತರ 2 ವರ್ಷ ಆದ ಮೇಲೆ, 2 ವರ್ಷದ ಗ್ರಹಣ ಆದ ಮೇಲೆ 2 ಇಯರ್ಸ್ ಆದ ಮೇಲೆ ನೀವು ಮತ್ತೆ ಚೇಂಜ್ ಮಾಡಿಸಿ. ಓಕೆ, ಮತ್ತೆ ಚೇಂಜ್ ಮಾಡಿಸಿ. ಈಗ ಬಂಗಾರದಲ್ಲಿ ಮಾಡಿದರೆ, ಒಂದು ವೇಳೆ ನಂದು ಬಂಗಾರದಲ್ಲಿ ಇದೆ. ಓಕೆ, ಈಗ ನೋಡ್ಬೋದು, ಇಲ್ಲಿ ನಂದು ಬಂಗಾರದಲ್ಲಿ ಇದೆ. ನಾವು ಕೂಡ ತುಂಬ ನೆಗೆಟಿವಿಟಿ ಎಲ್ಲ ಕೆಲಸ ಮಾಡ್ತೇವೆ. ಓಕೆ, ಪ್ರೇತ ಹಿಡಿಯೋದು, ಮಾಟ ಮಂತ್ರ ಹಿಡಿಯೋದು, ಬ್ರಹ್ಮರಾಕ್ಷಸ ಹಿಡಿಯೋದು, ಬೇತಾಳ ಹಿಡಿಯೋದು, ಅದೆಲ್ಲ ಮಾಡುವಾಗ ಏನಾಗುತ್ತೆ, ನಮಗೆ ಕವಚಗಳು ಬೇಕಿರುತ್ತೆ. ಓಕೆ, ಆ್ಯಂಡ್ ಬಂಗಾರದಲ್ಲಿ ಮಾಡಿದರೆ, ಬಂಗಾರ ಮತ್ತು ನೀವು ಒಂದು ವೇಳೆ ಬೆಳ್ಳಿಯಲ್ಲಿ ಮಾಡಿದರೆ, ಒಂದು ವೇಳೆ ಪ್ಯೂರ್ ಬೆಳ್ಳಿ ಅಥವಾ ತಾಮ್ರ, ಪಿತ್ತಳೆ ಇದರಲ್ಲೆಲ್ಲ ಮಾಡಿದರೆ ನಿಮಗೆ ಕೇವಲ 1 ಗ್ರಹಣವರೆಗೆ ಮಾತ್ರ ವ್ಯಾಲಿಡಿಟಿ. ಈಗ ಎಕ್ಸಾಂಪಲ್ 6 ಮಂತ್ಸಲ್ಲಿ 6 ತಿಂಗಳಲ್ಲಿ 1 ಗ್ರಹಣ ಬಂದು ಹೋಗಿಬಿಟ್ರೆ ಮತ್ತೆ ಅದರ ವ್ಯಾಲಿಡಿಟಿ ಇಲ್ಲ. ಒಂದೇ ಗ್ರಹಣವರೆಗೆ ಮಾತ್ರ ಇರೋದು. ಯಾವುದೇ ನೀವು ದಾರ ಕಟ್ಟಿ ಯಾವುದೇ ನೀವು ಬೆಳ್ಳಿ, ತಾಮ್ರ ಅಥವಾ ಹಿತ್ತಾಳೆ ಕರ್ಮದಲ್ಲಿ ನೀವು ಮಾಡಿ ರಕ್ಷೆಯನ್ನು, ಅದರ ವ್ಯಾಲಿಡಿಟಿ ಕೇವಲ 1 ಗ್ರಹಣ ಪಾಸ್ ಆಗುವವರೆಗೆ ಮಾತ್ರ. ಗ್ರಹಣ ಆದ ಮೇಲೆ ಅದರ ಪವರ್ ಇಲ್ಲ ಆ ಮೆಟಲ್ಗೆ. ಆದರೆ ಪಂಚಲೋಹ 1.5 ವರ್ಷ ಬರುತ್ತೆ. ಬಂಗಾರದಲ್ಲಿ ಮಾಡಿದರೆ ಸುಮಾರು ನಿಮಗೆ 2 ವರ್ಷದಿಂದ 3 ವರ್ಷವರೆಗೆ ಬರುತ್ತೆ. 2 ಇಯರ್ಸಿಂದ 3 ಇಯರ್ಸ್ವರೆಗೆ ಪ್ರೊಟೆಕ್ಷನ್ ಇರುತ್ತೆ ಬಂಗಾರದಲ್ಲಿ. ಓಕೆ, 2 to ನನ್ನ ಪ್ರಕಾರ 2.5 ವರ್ಷದಿಂದ 3 ವರ್ಷ. ಓಕೆ, ನನ್ನ ಅನುಭವದಲ್ಲಿ ನನಗೆ ಬಂಗಾರ ಹಾಕಿದ್ದಾಗ 3 ಇಯರ್ಸ್ವರೆಗೆ ನನಗೆ ಪ್ರೊಟೆಕ್ಷನ್ ಏನು ತೊಂದರೆ ಆಗೋದಿಲ್ಲ. ಓಕೆ, ನಾನು ರೀಸೆಂಟಾಗಿ ಮಾಡಿದ್ದೆ, ನಿನ್ನೆ ಮಾಡಿದ್ದೆ ನನಗೆ. ಓಕೆ, ಆಫ್ಟರ್ 3 ಇಯರ್ಸ್ ನಾನು ನಿನ್ನೆ ಅದರ ಪವರ್ ವೀಕ್ ಆಯಿತು, ನನಗೆ ಫೀಲ್ ಆಗ್ತಾ ಇತ್ತು. ಓಕೆ, ನೆಗೆಟಿವಿಟಿ ಬರ್ತಿದ್ದಾಗ. ಮತ್ತು ನಾನು ಆಫ್ಟರ್ 3 ಇಯರ್ಸ್ ನಾನು ಮಾಡಿತ್ತು ಇದನ್ನು, 3 to 4 ಇಯರ್ಸ್ ಆದಮೇಲೆ ನಾನು ಮಾಡಿದ್ದು. ಸೊ ಬಂಗಾರ ಪಂಚಲೋಹ ಏನು ಹೇಳಿದೆ, 1.5 ವರ್ಷದಿಂದ 2 ವರ್ಷವರೆಗೆ ವ್ಯಾಲಿಡಿಟಿ. ಬಂಗಾರದ್ದು 2.5 ವರ್ಷದಿಂದ 3 ವರ್ಷವರೆಗೆ ವ್ಯಾಲಿಡಿಟಿ ಏನಾಗೋದಿಲ್ಲ. ಆಲ್ಮೋಸ್ಟ್ 3 ಇಯರ್ಸ್, 2.5 to 3 ಇಯರ್ಸ್ ಬಂಗಾರದಲ್ಲಿ ಮಾಡಬೇಕಾದ್ರೆ ನೀವು ನನ್ನ ಹತ್ರ ಬರಬೇಕು. ಯಾಕಂದರೆ ಬಂಗಾರ ಎಕ್ಸ್ಪೆನ್ಸಿವ್ ಇರುತ್ತೆ, ರಿಸ್ಕ್ ಇರುತ್ತೆ ನಮ್ಮ ಕೊರಿಯರ್ ಮಾಡಲಿಕ್ಕೆ. ನೀವು ನನ್ನ ಹತ್ರ ಮಂಗಳೂರಿಗೆ ಬಂದರು, ನೀವು ಬಂಗಾರದಲ್ಲಿ ನೀವು ಮಾಡಿಬಿಟ್ಟು ಪ್ರಿಪೇರ್ ಮಾಡಿಬಿಟ್ಟು ಬಂಗಾರವನ್ನು ತೊಗೊಂಡು ಬನ್ನಿ ನನ್ನ ಹತ್ರ. ನಾನು ಮಂಗಳೂರಲ್ಲಿ ನಿಮಗೆ ಮಂತ್ರಗಳು ಪಠನೆ ಮಾಡಿಬಿಟ್ಟು ನಾನು ನಿಮಗೆ ಮಂಗಳೂರಲ್ಲೇ ಮಾಡಿಕೊಡ್ತೇನೆ ಮೀಟ್ ಆದರೆ. ಓಕೆ, ಇಲ್ಲ ಅಂತಂದರೆ ನೀವು ದೂರ ಇದ್ದೀರಿ ಅಂತಂದರೆ ಬರಲಿಕ್ಕೆ ಆಗೋದಿಲ್ಲ ಅಂತಂದರೆ ನಾನು ಹೇಳಿದಲ್ಲ ಪಂಚಲೋಹದ್ದು ಇದೆ. ಪಂಚಲೋಹದ್ದು ಕೂಡ 1.5-2 ವರ್ಷ ಏನಾಗೋದಿಲ್ಲ. ಅದನ್ನು ನೀವು ಹಾಕಿಬಿಟ್ರೆ ನಿಮ್ಗೆ ಅದರಿಂದ ಕೂಡ ಸಾಕಷ್ಟು ಪ್ರೊಡಕ್ಷನ್ಗಳಾಗುತ್ತೆ. ಅಷ್ಟೇ ಪವರ್ ಇರುತ್ತೆ. ಯಾಕಂದರೆ ಬಂಗಾರ ಕೂಡ ಇದರಲ್ಲಿ ಮಿಶ್ರಣ ಇರುತ್ತೆ. ಇದರಲ್ಲಿ ಇದೆ. ಆಯಿತಾ? ಹಾಗಿದ್ದಾಗ ಕೇವಲ ಇದನ್ನು ಧರಿಸೋದ ಅಲ್ಲ, ಏನಂತಂದರೆ ನಾನು ಇದನ್ನು ನಿಮಗೆ ಕೊಡುವಾಗ ಇದರ ಜೊತೆಗೆ ನಾನು ನಿಮಗೆ ಕುಂಕುಮವನ್ನು ಕಳಿಸ್ತೇನೆ. ನಾನು ಅರ್ಚನೆ ಮಾಡಿದ ಕುಂಕುಮ ಏನಿರುತ್ತೆ ಅದರಲ್ಲಿ ನಾವು ವಿಭೂತಿಗಳು ಮಿಕ್ಸ್ ಮಾಡಿ ನನ್ನ ಅರ್ಚನೆ ಕುಂಕುಮವನ್ನು ಕೂಡ ನಿಮಗೆ ಕೊರಿಯರ್ ಮಾಡುವಾಗ
ಪೋಸ್ಟ್ ಮಾಡುವಾಗ ಇದರ ಜೊತೆಗೆ ನಿಮಗೆ ನಾನು ಕುಂಕುಮ ಕೂಡ ಕಳಿಸ್ತೇನೆ. ಆ ಕುಂಕುಮವನ್ನು ಅಂದರೆ ನಿಮ್ಮ ಹೆಸರಲ್ಲಿ ನಾವು ಸಂಕಲ್ಪ ಮಾಡಿ ಪಾರಾಯಣ ಮಾಡಿ ಕೊಡುವಂಥ ಕುಂಕುಮವನ್ನು ನೀವೇನು ಮಾಡಬೇಕು, ಒಂದು ತೆಂಗಿನಕಾಯಿ ತೊಗೋಬೇಕು, ಕೊಕೊನಟ್. ಓಕೆ, ಒಂದು ತೆಂಗಿನಕಾಯಿ ತೊಗೋಬೇಕು, ತೆಂಗಿನಕಾಯಿ ತೊಗೊಳ್ಬೇಕು. ತೆಂಗಿನಕಾಯಿಗೆ ಆ ಕುಂಕುಮವನ್ನು ಹಚ್ಚಬೇಕು. ತೆಂಗಿನಕಾಯಿ ಕಣ್ಣಿರುತ್ತಲ್ಲ, ತೆಂಗಿನಕಾಯಿದು ಕಣ್ಣಿದೆ ಅಲ್ಲ, ಆ ತೆಂಗಿನಕಾಯಿದು ಕಣ್ಣಿಗೆ ನೀವು ಕುಂಕುಮವನ್ನು ಹಚ್ಚಬೇಕು ಮತ್ತು ಪ್ರಾರ್ಥನೆ ಮಾಡಬೇಕು. ನಮ್ಮಲ್ಲಿ ಸದ್ಯದಲ್ಲಿ ಇರುವಂಥ ಎಲ್ಲ ನಕಾರಾತ್ಮಕ ಶಕ್ತಿಗಳು ಈ ತೆಂಗಿನಕಾಯಲ್ಲಿ ಬರಬೇಕು, ನಿವಾರಣೆ ಆಗಬೇಕು ಅಂತ ನೀವು ದೇವರನ್ನು, ನಾನು ನಿಮಗೆ ನೀವು ನನ್ನ ಹತ್ರ ರಕ್ಷೆ ಆರ್ಡರ್ ಮಾಡಿದರೆ ಏನು ಹೇಳಬೇಕಂತ ನಾನು ಹೇಳ್ತೇನೆ. ಅದಕ್ಕೆ ತಕ್ಕಂಥ ಬೀಜ ಮಂತ್ರ ಯಾವುದು ನಿಮಗೆ ಹೇಳ್ಬೋದು ದೀಕ್ಷೆ ಇಲ್ಲದೆ, ಅದು ಬೀಜ ಮಂತ್ರ ಮತ್ತು ಏನು ಹೇಳಬೇಕು ಸಂಕಲ್ಪ ಅದನ್ನ ಹೇಳ್ತೇನೆ. ಕುಂಕುಮವನ್ನು ಅಪ್ಲೈ ಮಾಡಿ ಅದಕ್ಕೆ ನಾನು ಕಳಿಸ್ತೇನೆ ನಿಮಗೆ. ಅದನ್ನು ತೆಂಗಿನಕಾಯಲ್ಲಿ 9 ಬಾರಿ ನಿವಾಳಿಸಿ. ಓಕೆ, 9 ಬಾರಿ ನಿವಾಳಿಸಿ, 3 ಸತಿ ತಾಗಿಸಿ, ತಲೆ ತಾಗಿಸಿ ಮತ್ತು 9 ಬಾರಿ ನಿವಾಳಿಸಿ ಆ ತೆಂಗಿನಕಾಯಿಯನ್ನು ತೊಗೊಂಡು ಹೋಗಿ ಹೊರಗಡೆ ರೋಡಲ್ಲಿ ಹೊಡಿರಿ. ಹೊಡೆದ ಮೇಲೆ ಇದನ್ನು ಹಾಕಬೇಕು. ಸೊ ಇದ್ದ ನೆಗೆಟಿವಿಟಿ ಹೋಗುತ್ತೆ, ಇದು ನಿಮಗೆ ಮತ್ತೆ ರಕ್ಷಣೆ ಮಾಡುತ್ತೆ. ತೆಂಗಿನಕಾಯಿ ಮೊದಲು ನಿವಾಳಿಸಿ ಹೊಡಿಬೇಕು. ನಾನು ಕೊಟ್ಟ ಕುಂಕುಮ ನಿಮ್ಗೆ ಕೊಟ್ಟಿರ್ತೇನೆ. ಇದ್ರ ಜೊತೆಗೆ ನಾನು ಕುಂಕುಮವನ್ನು ಅದರ ಕಣ್ಣಿಗೆ ಹಾಕಿಬಿಟ್ಟು ಸಂಕಲ್ಪ ಏನು ಮಾಡಬೇಕು ಹೇಳ್ತೇನೆ. ಅದನ್ನು ನೀವು ನಿವಾಳಿಸಿಬಿಟ್ಟು ಹೊರಗಡೆ ಹೋಗಿ ಹೊಡೆದು ಬಿಟ್ಟು ಮತ್ತೆ ಇದನ್ನು ಧರಿಸಬೇಕು. ಆನಂತರ ಪಂಚಲೋಹದ್ದು ನಾನು ಹೇಳಿದ ಹಾಗೆ 1-2 ವರ್ಷ ನಿಮಗೆ ನಾನು ಗ್ಯಾರಂಟಿ ತಗೋತೇನೆ. ಯಾವುದೇ ರೀತಿ ಭೂತ, ಪ್ರೇತ, ಪಿಶಾಚಿ, ಬೇತಾಳ, ಬ್ರಹ್ಮರಾಕ್ಷಸ ಯಾವುದು ಕೂಡ ನಿಮಗೆ ಏನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದಕ್ಕೆ ನಾನು 200% ಗ್ಯಾರಂಟಿ ನಾನು ತಗೋತೇನೆ. ಓಕೆ, ಒಂದು ವೇಳೆ ನೋಡಿ ನಿಮ್ಮ ಮನೆಯ ತೊಂದರೆ ಇದ್ದರೆ, ಮನೆಯಲ್ಲಿ ತೊಂದರೆ ಇದ್ದರೆ ಮೊದಲು ನಾವು ಉಚ್ಚಾಟನೆ ಮಾಡಬೇಕು. ಓಕೆ, ಮನೆಯಲ್ಲಿ ಭೂತಗಳ ಬಾಧೆ ಇದೆ, ಒಂದು ಆಕರ್ಷಣೆ ಸ್ತಂಭನ ಮಾಡಿಬಿಟ್ಟು ಅಥವಾ ಉಚ್ಚಾಟನೆ ನಾವು ಮಾಡಬೇಕು. ಓಕೆ, ಆದರೆ ಸಾಮಾನ್ಯವಾದ ಬಾಧೆಗಳು ನಿವಾರಣೆ ಆಗುತ್ತೆ. ಆಲ್ರೆಡಿ ನಿಮಗೆ ನಿಮ್ಮ ಮನೆಯಲ್ಲಿ ಪ್ರೇತ ಬಂದು ಸೇರಿಬಿಟ್ಟಿದೆ ಅಂತಂದರೆ ಇದರಲ್ಲಿ ನಿವಾರಣೆ ಆಗೋದು ಕಷ್ಟ. ಇದರಿಂದ ಮತ್ತೆ ನಿಮಗೆ ಪ್ರೇತ ಬರೆದಿರೋ ಹಾಗೆ ಮಾಡ್ಬೋದು ಮನೆಗೆ. ಆದರೆ ಏನಾಗುತ್ತೆ, ಆಲ್ರೆಡಿ ತುಂಬ ಪವರ್ಫುಲ್ ಪ್ರೇತ ಇದೆ ಅಂತಂದರೆ ಮೊದಲು ತೆಗಿಬೇಕು, ಮತ್ತೆ ಇದನ್ನು ಹಾಕಬೇಕು ನಾವು. ಓಕೆ, ಮೊದಲು ತೆಗಿಬೇಕು ಮತ್ತೆ ಮಾಡಬೇಕು ಪ್ರೊಟೆಕ್ಷನ್ ನಿಮಗೆ. ಹಾಗಿದ್ದಾಗ ನಿಮಗೆ ಸಾಮಾನ್ಯವಾಗಿ ಏನಾದ್ರು ಒಂದು ವೇಳೆ ಸೋಂಕಿದ್ರು ಕೂಡ, ನಾರ್ಮಲ್ ಸೋಂಕಿದ್ರು ಕೂಡ, ದೃಷ್ಟಿ, ಪ್ರೇತ ದೃಷ್ಟಿ, ಬಾಧೆ ಎಲ್ಲ ಸಾಮಾನ್ಯವಾಗಿ ಇದ್ದಿದ್ದರೂ ಕೂಡ ನಾನು ಹೇಳಿದ ತೆಂಗಿನಕಾಯಿ ತಂತ್ರ ತೆಗೆದುಬಿಟ್ಟು ನೀವು ಹೊಡೆದು ಬಿಟ್ಟರೆ ಹೋಗುತ್ತೆ. ಮತ್ತು ನೀವು ಇದನ್ನು ಹಾಕಿ ನಿಮಗೆ ನಾನು ಆಗಲೇ ಹೇಳಿದ ಗ್ಯಾರಂಟಿ ನಾನು ತಗೋತೇನೆ. ನಿಮಗೆ ಯಾವುದೇ ರೀತಿ ಭೂತ, ಪ್ರೇತ, ಬೇತಾಳ, ಬ್ರಹ್ಮರಾಕ್ಷಸದ ಬಾಧೆ ನಿಮಗೆ ಹತ್ತಿರ ಬರೋದಿಲ್ಲ 1-2 ವರ್ಷವರೆಗೆ ಇದನ್ನು ಹಾಕಿಬಿಟ್ರೆ. ಆಯಿತಾ? ಈಗ ಇದರ ಕಾಸ್ಟ್ ಎಷ್ಟು ಚಾರ್ಜ್ ಮಾಡ್ತೇವೆ ಅಂತ ನೋಡಿ. ಸದ್ಯಕ್ಕೆ ಒಬ್ಬರಿಗೆ ಈ ರಕ್ಷೆ ಮಾಡೋದಕ್ಕೆ, ನಾನು ಹೇಳಿದಲ್ಲ, ಈ ರಕ್ಷೆ ಮಾಡೋದಕ್ಕೆ ನೀವು ಜಪಕ್ಕೆ ಕೂತ್ಕೊಂಡ್ರೆ ಆಲ್ಮೋಸ್ಟ್ 1.25 ಗಂಟೆ 2 ಗಂಟೆ ಜಪ ಇರುತ್ತೆ. ದೊಡ್ಡ ಮಂತ್ರಗಳು ಇದೆ. ಓಕೆ, 1.25 ಗಂಟೆಯಿಂದ 2 ಗಂಟೆ ಜಪ ಆಗುತ್ತೆ. 2 ಅವರ್ಸ್ ಮಿನಿಮಮ್ ಜಪ ನಾವು ಮಾಡಬೇಕು. ಹಾಗಿದ್ದಾಗ ಸದ್ಯಕ್ಕೆ ನನ್ನ ಕಾಸ್ಟ್ ಏನಿದೆ, ಎಕ್ಸ್ಟ್ರಾ ಚಾರ್ಜ್ ಇಲ್ಲ, ಇದನ್ನು ಸೇರಿ, ಇದರ ಕಾಸ್ಟ್ ಸೇರಿ, ನಾನು ಮಾಡಿದ ಕಾಸ್ಟ್ ಎಲ್ಲ ಸೇರಿ, ಕೊರಿಯರ್ ಕಾಸ್ಟ್ ಎಲ್ಲ ಸೇರಿ ನಾನು 1200 ಚಾರ್ಜ್ ಮಾಡ್ತಾ ಇದ್ದೇನೆ. 1200 ರೂಪೀಸ್. ಓಕೆ, 1200 1200 ರೂಪೀಸ್ ನಾನು ಚಾರ್ಜ್ ಮಾಡ್ತಾ ಇದ್ದೇನೆ. ಇದಕ್ಕೆ ಜೊತೆಗೆ ಕುಂಕುಮವನ್ನು ನಿಮಗೆ ಬರುತ್ತೆ. ಆಯಿತಾ? ಆ್ಯಂಡ್ ನಾನು ಆಗಲೇ ಹೇಳಿದಲ್ಲ, ಯಾವುದೇ ದೃಷ್ಟಿ, ಯಾವುದೇ ಪ್ರೇತಗಳ ಬಾಧೆ ಇದ್ದರೆ ಅದಕ್ಕೆ ಗ್ಯಾರಂಟಿ ನಾನು ತೊಗೊಳ್ಳೋದು. ಓಕೆ, ನಾನು ಗ್ಯಾರಂಟಿ ತೊಗೊಂಡ್ರೆ ಅದನ್ನು ನಾನು ನೋಡ್ತೇನೆ ಯಾವಾಗಲೂ. ಸೊ 1200 1200 ಇದಕ್ಕೆ ಚಾರ್ಜ್ ಮಾಡ್ತೇನೆ. ನಿಮಗೆ ಯಾವುದೇ ರೀತಿ ಡೌಟ್ ಇದ್ದರೆ ನನಗೆ ವಾಟ್ಸಪ್ ಮಾಡಿ ನೀವು. ಆಯಿತಾ? ನನಗೆ ವಾಟ್ಸಪ್ ಮಾಡಿಬಿಡಿ. ಜಾತಕವನ್ನು ಪರಿಶೀಲನೆ ಮಾಡಬೇಕಂದ್ರೂ ಕೂಡ ವಾಟ್ಸಪ್ ಮಾಡಿ. ಓಕೆ, ಜಾತಕ ತೋರಿಸಬೇಕು ಅಂತಂದ್ರೆ ಕೂಡ ವಾಟ್ಸಪ್ ಮಾಡಿ. ಇಲ್ಲಾಂದರೆ ನಿಮಗೆ ರಕ್ಷೆ ಮಾತ್ರ ಬೇಕು ಅಂತಂದರೆ ವಾಟ್ಸಪ್ ಮಾಡಿ, ನಿಮಗೆ ನಾನು ಹೇಳ್ತೇನೆ. ಅಥವಾ ಇಮೇಲ್ ಕೂಡ ಮಾಡ್ಬೋದು. ಇದನ್ನು ನಾನು ನಿಮಗೆ ಮಾಡಿಕೊಡ್ತೇನೆ. ಯಾವುದೇ ರೀತಿ ನಿಮಗೆ ಪ್ರಾಬ್ಲಮ್ಗಳು ಎಫೆಕ್ಟ್ ಆಗ್ತಾ ಇದ್ದರೆ ಅದು ನಿಮಗೆ ದೂರ ಹೋಗುತ್ತೆ. ನೀವು ಕಟ್ಟಬೋದು, ಕುತ್ತಿಗೆಗೆ ಹಾಕ್ಬೋದು. ಸೊಂಟಕ್ಕೆ ಹಾಕಲಿಕ್ಕಿಲ್ಲ, ಸೊಂಟಕ್ಕೆ ಹಾಕಬಾರದು. ಯಾಕೆಂದರೆ ನಾವು ಪವರ್ಫುಲ್ ಮಂತ್ರಗಳು ಹಾಕಿರ್ತೇವೆ, ಅದು ಅದರ ರೆಸ್ಪೆಕ್ಟ್ ಕಡಿಮೆ ಆಗುತ್ತೆ ನೀವು ಸೊಂಟಕ್ಕೆ ಹಾಕ್ಕೊಂಡ್ರೆ. ಕುತ್ತಿಗೆ, ಕೈಗೆ, ಎಲ್ಲಿ ಬೇಕಾದ್ರೂ ಹಾಕ್ಕೊಳ್ಳಿ. ಮನೇಲಿ ಇಟ್ಕೋಬೋದು, ಮನೆಗೆ ರಕ್ಷಣೆ ಬೇಕಾದರೆ ಮನೆಗೆ ಇಟ್ಕೋಬೋದು. ಆದರೆ ಪರ್ಸನಲಿ ಹಾಕಿದರೆ ಒಳ್ಳೆಯದು ನಿಮಗೆ. ಯಾಕೆ ನಾವು ಮಾಡೋದು ನಿಮಗೋಸ್ಕರ ಅಲ್ವಾ, ನೀವು ಹಾಕ್ಕೊಂಡ್ರೆ ಒಳ್ಳೆಯದು. ಇಲ್ಲಾಂದರೆ ಜನರಲ್ ಬೇಕಾದರೆ ಮನೆಗೆ ಕೂಡ ಒಂದು ಹೀಗೆ ಮಾಡಿ ಕೊಡ್ಬೋದು, ಮನೆಗೋಸ್ಕರ ಅಂತ ನೀವು ಹಾಕೋಬೋದು. ಆ ರೀತಿ ಮಾಡ್ಬೋದು. ಓಕೆ, ಮನೆಗೆ ದೇವರ ಮನೇಲಿ ಇಡ್ಬೋದು, ಎಂಟ್ರೆನ್ಸಲ್ಲಿ ಕಟ್ಬೋದು, ಎಂಟ್ರೆನ್ಸಲ್ಲಿ ಒಂದು ದಾರ ಹಾಕಿ ಕಟ್ಬೋದು, ಏನು ನೆಗೆಟಿವಿಟಿ ಮನೆಗೆ ಬರೆದಿರುವ ಹಾಗೆ, ಈ ಥರ ಮಾಡ್ಬೋದು. ಆಯಿತಾ?
ಎಂಟ್ರೆನ್ಸಲ್ಲಿ ಕೂಡ ಕಟ್ಟಬಹುದು, ನೆಗೆಟಿವಿಟಿ ಬರದಿರುವ ಹಾಗೆ ಮನೆಗೆ. ಹಾಗೆ ನೀವು ಬೇಕಾದರೆ ನೀವು ನನಗೆ ತಿಳಿಸಿ, ನಾನು ನಿಮಗೆ ವಾಟ್ಸಪ್ಪಲ್ಲಿ ನಿಮ್ಮ ಹೆಸರು, ನಕ್ಷತ್ರ, ಗೋತ್ರ ಎಲ್ಲ ಕಳಿಸ್ಬೋದು, ಅಡ್ರೆಸ್ ಎಲ್ಲ ಕಳಿಸಿ ನಾನು ನಿಮಗೆ ಮಾಡಿಕೊಡ್ತೇನೆ. ಒಂದು ವೇಳೆ ತುಂಬ ಜನ ಬಜೆಟ್ ಇಲ್ಲ, ಅಷ್ಟು ಹಣ ಇಲ್ಲ ಅಂತಂದರೆ ನೋಡಿ 1200 ಅಷ್ಟು ಗಂಟೆ ನಿಮ್ಗೆ ಈಗಿನ ಟೈಮಲ್ಲಿ ಗಣಪತಿ ಹೋಮ ಎಲ್ಲ ಅರ್ಧ ಗಂಟೆಯಲ್ಲಿ ಮಾಡ್ತಾರೆ. ನಾನು ಇದು ನಿಮಗೆ 2 ಗಂಟೆ ಜಪ ಮಾಡಿ ಇದರ ಕಾಸ್ಟೆಲ್ಲ ಸೇರಿ ನಾನು ಕೊಡ್ತಾ ಇರೋದು ನಿಮಗೆ, ಹಾರ್ಡ್ ವರ್ಕ್ ಮಾಡಿಬಿಟ್ಟು ದಿನಕ್ಕೆ 1-2 ಮಾತ್ರ ನಾನು ಮಾಡೋದು. ಆ್ಯಂಡ್ ಇದು ಕೂಡ ಕಡಿಮೆ ಇದೆ. ನಾನು ಕೇವಲ ಒಂದು 25-30 ವರ್ಷ ನಾನು ಮಾಡಿಸಿದ್ದು, ಮತ್ತು ಆರ್ಡರ್ ಜಾಸ್ತಿ ಬಂದರೆ ನಾನು ಜಾಸ್ತಿ ಮಾಡಿಸ್ತೇನೆ ಪ್ರಿಪರೇಷನ್ ಅದನ್ನು ಪಂಚಲೋಹದ್ದು. ಓಕೆ, ಹಾಗಿದ್ದಾಗ ಕೆಲವರಿಗೆ ನಿಮಗೆ ಕೇವಲ ಕುಂಕುಮ ಬೇಕು ರಕ್ಷಣೆಗೆ ಅಂತಂದರೆ, ಕುಂಕುಮ ನೋಡಿ, ಕುಂಕುಮ ನೀವು ಮುಖ ತೊಳೆದ್ರೆ ಹೋಗಿಬಿಡುತ್ತೆ. ಕೇವಲ ಕುಂಕುಮ ಬೇಕಂತಂದರೆ ನೀವು ನಾನು ನಿಮಗೆ ಒಂದು 700 ರೂಪಾಯಿಗೆ ಮಾಡಿ ಕೊಡ್ಬೋದು. 700 ರೂಪಾಯಿಗೆ 700 ರುಪೀಸಿಗೆ 700 ರೂಪಾಯಿ ಕೊಟ್ಟರೆ ನಾನು ನಿಮಗೆ ಇದು ಕೊಡೋದಿಲ್ಲ, ಕೇವಲ ಕುಂಕುಮವನ್ನು 2 ಗಂಟೆ ಜಪ ಮಾಡಿಬಿಟ್ಟು ನಾನು ನಿಮಗೆ ಕೊಡ್ತೇನೆ, ಕೊರಿಯರ್ ಮಾಡ್ತೇನೆ. ಓಕೆ, ಜಪ ಮಾಡಿಬಿಟ್ಟು ಅದು ಕೂಡ ನೀವು ಡೈಲಿ ಹಚ್ಕೊಂಡು ಹೋದರೆ, ಮನೆಯಲ್ಲಿ ಇಟ್ಟರೆ ಅದು ಕೂಡ ನಿಮಗೆ ಪ್ರೊಟೆಕ್ಷನ್ನೇ, ಅದು ಕೂಡ ಸಾಕು. ಆದರೆ ಯಾವಾಗ ನಿಮ್ಮ ಜೊತೆ ಕುಂಕುಮ ಇರೋದಿಲ್ಲಲ್ಲ, ಇದು ಆದರೆ ಇರುತ್ತೆ. ನೀವು ಫಂಕ್ಷನ್ ಹೋಗಿ ಎಲ್ಲಾದರೂ ಹೋಗಿ ಇದು ನಿಮಗೆ ಇದರಲ್ಲಿ ಬಂದಾಗಿರುತ್ತೆ, ಕ್ಲೋಸ್ ಆಗಿರುತ್ತೆ, ಸೊ ನಿಮ್ಮ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಕೇವಲ ಬಜೆಟ್ ಇಲ್ಲ ಅಂತಂದರೆ ಕುಂಕುಮ ಮಾತ್ರ ಬೇಕು ಅಂತಂದರೆ ನೀವು ನನಗೆ 700 ರೂಪಾಯಿ ಕಳಿಸಿಕೊಟ್ರೆ ನಿಮಗೆ ಕುಂಕುಮವನ್ನು ಅರ್ಚನೆ ಮಾಡಿ ನಿಮ್ಗೆ ಪ್ರೊಟೆಕ್ಷನ್ಗೆ ಅದು ಕೂಡ ಆಗುತ್ತೆ. ನೀವು ಕುಂಕುಮ ನಿಮ್ಮ ಮೈಯಲ್ಲಿರೋವರೆಗೆ ನಿಮ್ಗೆ ಏನು ನೆಗೆಟಿವ್ ಅಟ್ರಾಕ್ಟ್ ಆಗೋದಿಲ್ಲ. ಅದು ನಾನು ಗ್ಯಾರಂಟಿ ನಾನು ತಗೋತೇನೆ, ಅದು ಕೂಡ ನಾನು ಗ್ಯಾರಂಟಿ. ಕುಂಕುಮ ನಿಮ್ಮ ಮೈಯಲ್ಲಿ ನೀವು ಹಾಕ್ಕೊಂಡಿರೋವರೆಗೆ ನಿಮ್ಗೆ ಏನು ನೆಗೆಟಿವಿಟಿ ಅಟ್ರಾಕ್ಟ್ ಆಗೋದಿಲ್ಲ. ಸೊ ನಿಮಗೆ ಕೇವಲ ಕುಂಕುಮ ಮಾತ್ರ ಬೇಕು ಅಂತಂದರೆ 700 ರೂಪಾಯಿ ನನಗೆ ನೀವು ಕಳಿಸಿದರೆ, 700 ರುಪೀಸ್ ಕಳಿಸಿದರೆ ಕುಂಕುಮ ನಾನು ನಿಮಗೆ ಮಾಡಿಕೊಡ್ತೇನೆ, ನೀವು ಹಾಕಬಹುದು ಅದನ್ನು. ಇಲ್ಲಾಂದರೆ ನಿಮಗೆ ದೇಹಕ್ಕೆ ರಕ್ಷಣೆಗೆ ಯಾವುದು ನಿಮಗೆ ಎಫೆಕ್ಟ್ ಆಗಬಾರ್ದು, ಯಾವುದೇ ಬಾಧೆಗಳು ಬರಬಾರ್ದು ಅಂತಂದರೆ ಆಗ ನಾನು ಹೇಳಿದಲ್ಲ 1200 ರುಪೀಸ್ ನೀವು ಕಳಿಸಿಕೊಟ್ರೆ ಇದು ನಾನು ಪ್ರಿಪೇರ್ ಮಾಡಿಬಿಟ್ಟು ನಿಮಗೆ ನಿಮ್ಮ ಅಡ್ರೆಸ್ಸಿಗೆ ನಾನು ಪೋಸ್ಟ್ ಮಾಡಿ ಕೊಡ್ತೇನೆ. ಬಂಗಾರದಲ್ಲಿ ಮಾಡಬೇಕಂದ್ರೆ ನೀವು ಬಂಗಾರದಲ್ಲಿ ಮಾಡಿಸಿ ನನ್ನ ಹತ್ರ ನೀವು ತೊಗೊಂಡು ಬನ್ನಿ ಮಂಗಳೂರಿಗೆ, ನಾನು ಮಂಗಳೂರಲ್ಲಿರೋದು, ನೀವು ತೊಗೊಂಡು ಬನ್ನಿ, ನಾನು ನಿಮಗೆ ಡೈರೆಕ್ಟಾಗಿ ಮಾಡಿ ಕೊಡ್ತೇನೆ. ನೀವು ಮಂಗಳೂರಿಗೆ ಬಂದರೆ ಆಯಿತಾ, ಮಂಗಳೂರಿಗೆ ಬಂದರೆ ನಾನು ಡೈರೆಕ್ಟಾಗಿ ನಿಮಗೆ ಮಾಡಿ ಕೊಡ್ತೇನೆ. ಹಾಗೆ ಇಷ್ಟು ವಿಚಾರಗಳು ಡೌಟ್ ಇದ್ದರೆ ಕಮೆಂಟ್ ಮಾಡಿ, ವಾಟ್ಸಪ್ ಮಾಡಿ, ಆರ್ಡರ್ ಬೇಕಾದರೆ ವಾಟ್ಸಪ್ ಮಾಡಿ, ಜಾತಕ ಪರೀಕ್ಷೆ ಬೇಕಾದರೂ ಕೂಡ ನೀವು ನನಗೆ ವಾಟ್ಸಪ್ ಮಾಡ್ಬೋದು. ಏನಾದರೂ ಅನುಮಾನ ಇದ್ದರೆ ಖಂಡಿತವಾಗಿ ಕೇಳಿ, ಇನ್ನಷ್ಟು ವಿಶೇಷವಾದ ಮಾಹಿತಿಯೊಂದಿಗೆ ಮತ್ತೆ ಪುನಃ ಬಂದು ನಿಮ್ಮನ್ನು ನಾನು ಭೇಟಿ ಮಾಡುತ್ತೇನೆ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರ. ಲೋಕ ಸಮಸ್ತಃ ಸುಖಿನೋ ಭವಂತು. ಜೈ ಭದ್ರಕಾಳಿ.